ಬಂದಿದ್ಯಾ? ಕರೆದ ವಿಷಯ ಅಂತ ಹೇಳಿಯ? ನಿಂಗೊಂದು ಪರೀಕ್ಷೆ ಇತ್ತು ಈಗ. ನಾವು ಪ್ರಶ್ನೆ ಕೇಳ್ತೀವಿ. ಪ್ರಶ್ನಾವಳಿ. ನೀವು ನನಗೆ ಪ್ರಶ್ನೆ ಕೇಳುದಾ? ನೀವು ನನಗೆ ಪ್ರಶ್ನೆ ಕೇಳುದು? ಹೌದು. ಕೇಳಿ ನೋಡುವ. ಸಮುದ್ರಕ್ಕೆ ಬೀಗ ಹಾಕೋದಲ್ಲ. ಸಮುದ್ರಕ್ಕೆ ಬೀಗ ಹಾಕ್ತಾನೆ ಹೆಡ್ಡ ಯಾರಾದ್ರೂ? ಮಾಡುದು ಉತ್ತರ ಹೇಳು. ಪೆಟ್ಟಿಗೆ ಬೀಗ ಹಾಕೋದು, ಬಾಗಿಲಿಗೆ ಬೀಗ ಹಾಕೋದು, ಸಮುದ್ರಕ್ಕೆ ಹೆಂಗ್ ಬೀಗ ಹಾಕುದ? ಅಷ್ಟು ಗೊತ್ತಾಗ್ಲಿಲ್ಲ. ನೀವು ಸಿಕ್ಕವಿದ್ದೆ. ನೀನ್ ಹೇಳುವಂತ ಈಗ ಬಿಸಾಕು. ಈ ತರ ಪ್ರಶ್ನೆ ಎಲ್ಲ ಎಲ್ಲಿಂದ ಸಾಕ್ತದೆ? ಮೊದಲ ಪ್ರಶ್ನೆಯಲ್ಲಿ ಸೋತಾಯ. ಇನ್ನೊಂದು ಕೇಳುದಾ? ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ಆಗ್ತದೆ, ಕೇಳಿ. ಕೇಳ್ತೇನೆ. ಒಂದು ಆನೆ ಉಂಟು, ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಬಾಳೆಹಣ್ಣು ಉಂಟು. ಆನೆ ಆ ಬಾಳೆಹಣ್ಣನ್ನು ತಿನ್ನುವುದಿಲ್ಲ, ಅದು ಯಾಕೆ? ಯಾಕಂದ್ರೆ ಅದಕ್ಕೆ ಹೊಟ್ಟೆ ತುಂಬ ಇರ್ತದೆ, ಅದಕ್ಕೆ. ಇವನು ಯಾರ ಇವ? ಇವ್ ಯಾರಿವ? ಇವನಿಗೆ ಏನಾದ್ರೂ ಗೊತ್ತುಂಟ ಮತ್ತೆ? ಹಾಗಲ್ಲ. ಮತ್ತೆ ಹೇಗೆ? ಆನೆ ಮಣ್ಣಿನ ಮರೆಯ, ಅದಕ್ಕೆ ತಿನ್ನು. ನೀವೆಲ್ಲ ಯಾಕೆ ಇಲ್ಲಿ ಇರ್ತೀರ ಗುರುಕುಲಕ್ಕೆ? ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ಉಂಟಾ? ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ಉಂಟು. ನಾ ಕೇಳ್ತೀನಿ ಮತ್ತೊಂದು. ಕೇಳಿ. ಆನೆಹಣ್ಣು ಉಂಟು, ಮುಂದೆ ಬಾಳೆಹಣ್ಣು ಉಂಟು, ಯಾಕೆ ತಿನ್ನುದಿಲ್ಲ? ಅದು ಮಣ್ಣಿಂದಲ್ವಾ? ಮಣ್ಣಿಂದಲ್ವಾ ಅದು ಆನೆ? ಆನೆ ಮಣ್ಣಿಂದಲ್ಲ, ಬಾಳೆಹಣ್ಣು ಮಣ್ಣಿಂದು. ಒಳ್ಳೆ ಕೇಳಿದೆ ನೀವು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಉಂಟು. ಈ ತರದ್ದೇನಾ? ಯಾವ ತರದ್ದಾದ್ರೂ ನೀವು ಉತ್ತರ ಕೊಡನಿ ಈಗ. ಕೇಳಿ. 4ಕ್ಕೆ 4 ಹೋದ್ರೆ ಎಷ್ಟಾಗ್ತದೆ? 4ಕ್ಕೆ 4 ಹೋದ್ರೆ ಹಾ. 0 ಆಗ್ತದೆ. ನೀನ ದಂಡ ಆಯ್ತು. ಮತ್ತೆಂತ ಉತ್ತರ? ಮುಂಬುಗೆ ಸೈ. ಹಾಗಲ್ಲ. 4ಕ್ಕೆ ಇಲ್ಲಿ ನೋಡು, 4 ಹೋದ್ರೆ 8 ಆಗ್ತದೆ. ಮತ್ತುಂಟ ಪ್ರಶ್ನೆ? ಮತ್ತುಂಟಲ್ಲ? ನಾಯಿ ಬಲ್ಗುಕ್ಕಿಂತ ಸುತ್ತ ಯಾಕೆ? ಇದು ಉತ್ತರ ಕೊಡ. ಅಲ್ಲ, ನಾವೊಂದು ಹೇಳುದ, ನಾಯಿ ವಿಚಾರ ನಾಯಿಗೆ ಗೊತ್ತಿರು. ನನ್ ಜೊತೆ ಇರುವ ನೀನಾ ಉತ್ತರ ಗೊತ್ತಿದ್ದ ಹೇಳ. ನಂಗೆ ಗೊತ್ತಿಲ್ಲ, ನಾನು ನಾಯಿ ಅಲ್ಲ, ಅವನಿಗೆ ಗೊತ್ತಿಲ್ಲ. ನೀನ್ ಹೇಳ. ನೀನು ಹೇಳ. ಮಲದ ಮೇಲೆ ಸುತ್ತ ಅದಕ್ಕೆ ಮಲಗದ ಮೇಲೆ ಸುತ್ತ ಹಾಕ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಿನಗೆ ಒಂದು ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಿನಗೆ ಕರೆದಕ್ಕೂ ಕಾರಣ ಉಂಟು. ಅದು ಮತ್ತೆ ಹೇಳ. ಮುಂದೆ ನೋಡ್ತಾ ಇದ್ದೀಯಾ? ನೋಡ, ನಮಗ್ ಗೊತ್ತುಂಟು ಆ ಪ್ರಾಣಿ ಯಾವ್ದು ಅಂತ. ಆದ್ರೆ ನಿಮ್ಗೊಂದು ಪರೀಕ್ಷೆ. ಮುಂದೆ ಇರುವ ಪ್ರಾಣಿ ಯಾವ್ದು ಅಂತ ಗೊತ್ತಾಗ್ತದೆ. ನೀನ್ ಗೊತ್ತಾ? ಅಷ್ಟೇ ವಿಷಯ. ಬಾಲಕರೆಲ್ಲರೂ ಕೇಳಿ